ತೇರಳ್ಳಿಯಲ್ಲಿ ಸಮಾನತೆಗಾಗಿ ಸಹಭೋಜನ. ಅರಿವು ಭಾರತ ಕಾರ್ಯಕ್ಕೆ ಶ್ರೀ ಅಚಲ ಗುರುಪೀಠ ಶ್ರೀ ಸುಬ್ಬಾರೆಡ್ಡಿ ಸ್ವಾಮೀಜಿಗಳ ಸಾಥ್. ಕೋಲಾರ ತಾಲೂಕು ಐತಿಹಾಸಿಕ ಧಾರ್ಮಿಕ ಸ್ಥಳ ತೇರಳ್ಳಿ ಗ್ರಾಮದಲ್ಲಿ ಭವ್ಯ ಮತ್ತು ಕಾವ್ಯ ಎಂಬುವರ ಮನೆಯಲ್ಲಿ ಸಮಾನತೆಗಾಗಿ ಸಹಭೋಜನ ಕಾರ್ಯಕ್ರಮವನ್ನು ಅರಿವು ಭಾರತ ತಂಡದಿಂದ ಏರ್ಪಡಿಸಲಾಗಿತ್ತು. ಇನ್ನು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಶ್ರೀ ಅಚಲ ಗುರುಪೀಠ ಶ್ರೀ ನಿಜಾನಂದ ಸುಬ್ಬಾರೆಡ್ಡಿ ಸ್ವಾಮೀಜಿಗಳು, ವಾರಧಿ ವಿದ್ಯಾಸಂಸ್ಥೆ ಅಧ್ಯಕ್ಷ ಮಂಜುನಾಥ ರೆಡ್ಡಿ, ದಲಿತ ಹಿರಿಯ ಮುಖಂಡರಾದ ಟಿ ವಿಜಯಕುಮಾರ್, ಜಾನಪದ ಖ್ಯಾತ ಕಲಾವಿದರಾದ ಮಾಲೂರು ರಾಜಪ್ಪ, ವನಶೆಟ್ಟಳ್ಳಿ ಗ್ರಾಮ ವಿಕಾಸ ಕೇಂದ್ರದ ಗಿರಿಜಾ, ಒಲವಿಯ ಓಂ ಪ್ರಕಾಶ್, ಮಹಿಳಾ ಮುಖಂಡರಾದ ಮಮತಾ ರೆಡ್ಡಿ, ಹೂವಳ್ಳಿ ನಾಗರಾಜ್, ಸುರೇಶ್ ಮುಂತಾದವರು ಹಾಜರಿದ್ದರು. ಯುವ ಸಾಹಿತಿ ಕರಾವಿ ಗೋಪಿರವರು ನಿರೂಪಣೆ ಮಾಡಿದರು. ಅರಿವು ಭಾರತ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಶಿವಪ್ಪ ಅರಿವು ರವರು ಪ್ರಸ್ತಾವನೆ ನುಡಿಗಳನ್ನಾಡಿದರು. ಕಿತ್ತಂಡೂರು ವೆಂಕಟರಾಮ್, ಪಂಚ್ ಟಿವಿ ನ್ಯೂಸ್, ಕೋಲಾರ. ನಾನು ಕೂಡ ಒಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್, ನಾನು ಇರ್ತಕ್ಕಂಥ ಇಷ್ಟರಲ್ಲೇ ನಾನು ಎಷ್ಟು ಚೆನ್ನಾಗಿ ಬದುಕ್ಬೋದು ಅನ್ನೋದನ್ನು ಯೋಚನೆ ಮಾಡಿದ್ರೆ 100% ನಾವೆಲ್ಲರೂ ಕೂಡ ಉದ್ಧಾರ ಆಗೋಕ್ಕೆ ಸಾಧ್ಯ. ಈ ಅನಿಷ್ಟ ಪದ್ಧತಿಗಳು ಅಂತ ನಾವು ಹೇಳ್ತೀವಿ, ಇವು ಹೋಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಲ್ಲಿ ನಮ್ಮ ಗುರುಗಳು ಬಂದರೆ ಮಾತಾಡೋಣ ಅಂತ ಹೇಳ್ತಾ, ಯಾಕಂದರೆ ವಿಷಯಗಳು ಮಾತಾಡಿದ್ರೆ ಸುಮಾರು ವರ್ಷಗಳಿಂದ, ದಶಕಗಳಿಂದ, ಶತಮಾನಗಳಿಂದ ಶಿವಪ್ಪ ಅಂತವರು, ನಮ್ಮ ಪ್ರಕಾಶ್ ಅವರು, ವಿಜಯಣ್ಣ ಅಂತವರು, ಮಂಜು ಕನ್ನಿಕಾ ಅಂತವರು ಎಲ್ಲರೂ ಕೂಡ ಭಾಷಣಗಳನ್ನು ಮಾಡ್ತಾನೇ ಇದ್ದಾರೆ. ಭಾಷಣಗಳು ಮಾಡದೇ ಇರೋದವ್ರು ಯಾರೂ ಇಲ್ಲ. ಈ ಭಾಷಣಗಳು ಎಲ್ಲಿಂದ ಎಲ್ಲಿಗೆ, ಇಲ್ಲಿಂದ ಕೇಳಿಸ್ಕೊಂಡು ಆಚೆಗಡೆ ಹೋಗೋವರೆಗೂ ಅಷ್ಟೇ, ಹೌದಲ್ವಾ? ಪ್ರತಿ ವಿಷಯದಲ್ಲೂ, ಪ್ರತಿ ಮೀಟಿಂಗಲ್ಲೂ ಒಬ್ಬರು ಭಾಷಣ ಮಾಡಬೇಕಾ? ಪುನಾದೆ ಪುನಾತನ ಆತ್ಮವದೋ ಪುನಾತನ ಆತ್ಮವದೋ ನಿಜಾನಂದ ಶ್ರೀ ಸುಬ್ಬಾರೆಡ್ಡಿ, ನಿಜಾನಂದ ಶ್ರೀ ಸುಬ್ಬಾರೆಡ್ಡಿ, ಸ್ವಾಮಿ ಸೂತ್ರ ಪರಮಾರ್ಥವಿದೋ, ಸ್ವಾಮಿ ಸೂತ್ರ ಪರಮಾರ್ಥವಿದೋ. ಬಂದವನೋ ರವಿ ಬಂದವನೋ, ಕುಲ ಕತ್ತಲೊಡನೆ ಕಾದಾಡುವನೋ, ಜ್ಞಾನದ ಬೆಳಕನು ಚೆಲ್ಲಿ ಮಾನವ ಜಾತಿ ಭೇದವನ್ನು ಬಿಡಿಸುವನೋ, ಜಾತಿ ಭೇದವನ್ನು ಬಿಡಿಸುವನೋ. ಜೈ ಸದ್ಗುರು ಪ್ರಭು ಮಹಾರಾಜೋ ಕೆ, ಶ್ರೀ ನಿಚ್ಚಲಾನಂದ ನಾರಾಯಣ ಸದ್ಗುರು ಪ್ರಭು ಮಹಾರಾಜೋ ಕೆ, ಜೈ ಶ್ರೀ ವಿಜಯ ಲಕ್ಷ್ಮಾಂಬ ಶಾಂತ ಸ್ವರೂಪಿಣಿ ಸಮೇತ ಶ್ರೀ ನಿಜಾನಂದ ಸುಬ್ಬಾರೆಡ್ಡಿ ಸದ್ಗುರು ಪ್ರಭು ಮಹಾರಾಜು, ಗುರು ಭಕ್ತ ಮಂಡಲಿ ಕೋ, ಕಾರ್ಯಾಧಿಪತುಲ ಕೋ ಜೈ ಜೈ. ఈ జాతి అనే పదానికి అక్షరార్థంగా మీరు నిజంగా తెలుసుకోండి. జాతి అవసరం, జాతి మాట చెప్పే అవసరం ఎవరికి? తనలో మానవుడు ఒక తార్కిక దృష్టి గల ఈకలు లేని ద్విపాత్ ಮೊದಲು ಅಸ್ಥಿತೆ, ಎರಡನೇದು ಕದಲಿದ್ದೇನಾಗ್ತಾ ಇದೆ, ವರ್ಧತೆ ಅಲ್ಲೆಲ್ಲಿ ನಿಲ್ಲುತ್ತಾ ಇದೆ, ಅಕ್ಕಡక్కడ ನಿಲ್ಲಿಸ್ತಾ ఉంది, ఎట్లెట్లా నిలుస్తా ఉంది. స్థావరం ಜಂಗಮಂ ವ್ಯಾಪ್ತಂ ಯತ್ಕಿಂಚತ್ ಚರಾಚರಂ. ಅದಕ್ಕೆ ಪದವಿ ಪೂರ್ವ ಪುಣ್ಯಾನಾಂ ಒಂದೇ ಮಾತು. ಮದ್ರೂಪಂ ಮದ್ವಯಂ ಬ್ರಹ್ಮಹಾದಿ ಮಧ್ಯಾಂತವರ್ಜಿತಂ ಸರ್ವತ್ರ ಅವಸ್ಥಿತಂ ಶಾಂತಂ ಸದ್ಮಂಕ್ಯತೇನು ಭೂಮತಿ ಬ್ರಹ್ಮೈನೇಕಮನಾದ್ಯಂತಂ ಮಧ್ಯವತ್ರಿ ವಿಜೃಂಭತೆ ನ ಕಿಂಚತ್ ಭಾವನಾಕಾರಂ ಯತದ್ ಬ್ರಹ್ಮ ಪರವಿಂದುಃ ಏಕಮೇವ ದ್ವಯಂ ಬ್ರಹ್ಮ ನೆಹನಾ ನಾಸ್ತಿ ಕಿಂಚನ ಆತ್ಮೇತಿ ಶುದ್ಧಹೀನಯೋ ಆತ್ಮ ಶಬ್ದ ವರ್ಜಿತಃ ಯಸ್ಯ ಕಿಂಚರ್ ಬಹಿರ್ನಾಸ್ತಿ ಕಿಂಚಿದಂತಹ ಕಿಯಂಚನ ಅಪರಚ್ಛಿನ್ನ ರೂಪಾತ್ಮ ಅಣುಸ್ಥೂಲಾದಿ ವರ್ಜಿತಂ. ಆತ್ಮವಸ್ತು ಕಾಮರೂಪಾಯ ಸರ್ವಂ ಪ್ರಿಯಂ ಭವತಿ. ಸರ್ವವನ್ನು ಪ್ರೀತಿಸುವುದಾಗಲಿ ಪ್ರೇಮಿಸುವುದಾಗಲಿ ಯಾವ ವಸ್ತುವಿಗಿದೆ ಅಂತಂದರೆ ಆತ್ಮಜ್ಞಾನವನ್ನು ತಿಳಿದಂಥ ವ್ಯಕ್ತಿಗೆ ಮಾತ್ರ ಇರುತ್ತೆ. ಅದಕ್ಕೆ ಆತ್ಮ ವಸ್ತು ಕಾಮ ರೂಪಾಯ ಸರ್ವಂ ಪ್ರಿಯಂ ಭವತಿ. ನನಗೆ ಯಾವ ರೋಗನೂ ಇಲ್ಲ ಅಂತಂದರೆ ನಮಗೆ 3 ರೋಗ ಇದ್ದಾವೆ. ಒಂದು ವಾತ, ಒಂದು ಪೈತ್ಯ, ಒಂದು ಶ್ಲೇಷ.
ಭಾರಿ ಚೆನ್ನಾಗಿ ಆರೋಗ್ಯವಾಗಿದ್ದಾರಂತಂದರೆ ಇರುವುದು 3 ರೋಗ. ಆರೋಗ್ಯವಂತನಿಗೆ ಈ 3 ರೋಗ ಇಲ್ಲದಿದ್ದರೆ ಆತ ಮನುಷ್ಯನೇ ಅಲ್ಲ. ಯಾಕೆಂತಂದರೆ ವಾತ ಇಲ್ಲ ಅಂತಂದರೆ ಸ್ಪರ್ಶ ಇಲ್ಲ ಚರ್ಮಕ್ಕೆ, ಶ್ಲೇಷ ಇಲ್ಲ ಅಂತಂದರೆ ಸೌಂಡ್ ಬರಲ್ಲ, ಮಾತಿಲ್ಲ, ಪಿತ್ತವಿಲ್ಲ ಅಂತಂದರೆ ಜ್ಞಾನವು ಕೆಲಸ ಮಾಡಿ. ನೋಡ್ರಿ, ಮೊದಲು ಇವೆಲ್ಲ ನಿಮಗೆ ಅರಿವಾಗದಿರ ನೀನು ಅದನ್ನು ಬಿಡು ಇದನ್ನು ಬಿಡು ಅಂತಂದರೆ ಕನಿಷ್ಠ ಪಕ್ಷ ನಿನ್ನಲ್ಲಿರುವ ಕೋಪವನ್ನೇ ಬಿಡೋಕ್ಕೆ ನಿನ್ನ ಕೈಯಲ್ಲಿ ಆಗ್ತಾ ಇಲ್ಲ ಅಲ್ವಾ? ಒಂದು ಬೀಡಿ ಸೇದೋದು ಕಲ್ತ್ಕೊಂಡಿದ್ಯಾ, ಆ ಸಿಗರೇಟ್ ಬಿಡೋದು ನಿನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಒಂದು ಅನ್ಸಾಕೋದು ಕಲ್ತಿದ್ದೀಯಾ, ಅದನ್ನು ಬಿಡೋಕ್ಕೆ ನಿನ್ನ ಕೈಯಲ್ಲಿ ಆಗ್ತಾ ಇಲ್ಲ. ಒಂದು ಔಷಧಿ ಹೊಡಿತಾ ಇದೆಯಾ, ರೋಗ ಇದ್ದ ಔಷಧಿ ಹೊಡೆದ್ರೆ ಪರವಾಗಿಲ್ಲ, ರೋಗ ಬರೋಕ್ಕೆ ಔಷಧಿ ಹೊಡಿತಾ ಇದ್ದಾರೆ ನೋಡಿ ಅಲ್ವಾ? ಇವೇ ನಿಮ್ಮ ಕೈಯಲ್ಲಿ ಬಿಡೋಕ್ಕಾಗ್ತಾ ಇಲ್ಲ. ಇನ್ನು ಯಾವಾಗ ಬಿಡ್ತೀರಿ ಇವೆಲ್ಲ? ಸುಳ್ಳು ಹೇಳೋದು ಬಿಟ್ಟಿರ, ತಪ್ಪು ಮಾಡೋದು ಬಿಡ್ತಾ ಇದ್ದೀರಾ, ಬಿಡ್ತೀರಾ? ಹೇಳಿ, ಕೈ ಮೇಲೆ ಕತ್ತೆ. ನಾನು ಸುಳ್ಳು ಹೇಳಲ್ಲ ಅಂತ ಯಾರೋ ಒಬ್ರು ಕೈ ಮೇಲೆ ಕತ್ತೆ. ನಾನು ತಪ್ಪು ಮಾಡುವುದಿಲ್ಲ ಅಂತ ಯಾರಾದರೂ, ನಾನು ತಪ್ಪು ಮಾಡಿಲ್ಲ ಅಂತ ಯಾರಾದರೂ ಹೇಳಿ. ನಾನು ಜ್ಞಾನವಂತ ಅನ್ನೋರೊಬ್ರು ಕೈ ಮೇಲೆ ಕತ್ತೆ. ಗ್ರಾಮ ಬೆಳಕುಗಿಂತಲೂ ಜ್ಞಾನದ ಬೆಳಕು ಯಾವಾಗ ಬರುತ್ತೋ ಆ ತನಕ ಗ್ರಾಮ ಉದ್ಧಾರವಾಗುವುದಿಲ್ಲ. ಗ್ರಾಮದ ಬೆಳಕು ಊರೆಲ್ಲ ಕಂಬಗಳಾಗಿ ಲೈಟ್ಗಳಾಗ್ತವೆ. ಜ್ಞಾನದ ಬೆಳಕು ಬೇಕಾದ್ರೆ ಯಾರು ಲೈಟ್ ಹಾಕೋರು? ಶಿವ ಯಾರು ಅಂತಂದ್ರೆ ಲಯಕರ್ತ. ಲಯಕರ್ತ ಅಂತಂದ್ರೆ ಏನು ಮಾಡಿದೆ ಸುಮ್ಮನೆ ಕುಳಿತುಕೊಂಡು ಎಲ್ಲ ಮಾಡ್ತಾನು. ಅದಕ್ಕೆ ಆಯಪ್ಪ ಸ್ಟೇಜ್ ಮೇಲೆ ಬರಲ್ಲ, ಎಲ್ಲ ಅಲ್ಲಿ ಕುಳಿತುಕೊಂಡು ಮಾಡಿಸಿ ಸುಮ್ಮನೆ ಈ ಪ್ರಪಂಚದಲ್ಲಿ ನಿನ್ನನ್ನು ಹಾಕ್ಕೊಳ್ಳೋದು ಒಂದೂ ಇಲ್ಲ, ನೀನೇ ಹಾಕ್ಕೋಬೇಕು. ಈ ಪ್ರಪಂಚದಲ್ಲಿ ನಿನ್ನನ್ನು ಹಾಕ್ಕೊಳ್ಳುವಂಥ ವ್ಯವಸ್ಥೆ ಯಾರಿಗೂ ಇಲ್ಲ. ನಿಮ್ಮ ತಂದೆ ನಿನ್ನನ್ನು ಒಳಗಡೆ ಇಟ್ಕೊಳ್ಳಿಲ್ಲ. ಇಸ್ ದ ಮೇನ್ ಪಾಯಿಂಟ್. 21 ವರ್ಷ ನೋಡ್ದ, ಆಮೇಲೆ ನೀನು ಒಳಗಡೆ ಇರಲಿಲ್ಲ. ಈ ನನ್ನ ಮಗ ನನ್ನ ಮಾತು ಕೇಳಲ್ಲ ಅಂತ ಬಿಟ್ಟು. ನಿಮ್ಮ ತಾಯಿ 9 ತಿಂಗಳು ಇಟ್ಕೊಂಡ್ರು, ಒಂದು ಕ್ಷಣನೂ ಇಟ್ಕೊಳ್ಳಿಲ್ಲ. 9 10ನೇ ತಿಂಗಳು ಬಿದ್ದ ಮೇಲೆ ಈ ನನ್ನ ಮಗನ ಸವಾಸ, ಯಾಕಂತ ಅಲ್ಲಿ ನೀನು ಒದೆಯಕ್ಕೆ ಶುರು ಮಾಡಿದೆ. ಅಲ್ಲೇನು ಸುಮ್ಮನೆ ಇದ್ದ ನೀನು? ಇದು ಎಲ್ಲರೂ ಸಾಮಾನ್ಯವಾಗಿ ಹೇಳಲು ಸಾಧ್ಯವಾಗಲ್ಲ. ನಾನು ಸಂಖ್ಯಾಶಾಸ್ತ್ರವನ್ನು ನೀವು ಕೇಳಂಗಿದ್ರೆ ಒಂದು ಮೀಟಿಂಗ್ ಇಟ್ಕೊಂಡ್ರೆ ನಿಮ್ಮ ಮಕ್ಕಳು ಕಲ್ತ್ಕೋಬೇಕು ಅಂತಂದರೆ ನಾನು ಒಂದು 3 ತಿಂಗಳು ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. 3 months. ದಿಸ್ ಇಸ್ ಒನ್ ಕೋರ್ಸ್. ಮೊದಲು ನಾವು ಮಕ್ಕಳಿಗಾಗಲಿ, ಹಿರಿಯರಿಗಾಗಲಿ, ಕಿರಿಯರಿಗಾಗಲಿ, ಹೀಗೆ ಸಂಘಗಳು ಮಾಡ್ತಿರ್ತಕ್ಕಂಥ ಸಂಘ ನಿರ್ಮಾಪಕರಿಗಾಗಲಿ ನಾವು ತಿಳಿಸ್ಬೇಕಾಗಿರುವುದೇನು ಅಂತಂದರೆ, ಮೊದಲು ನೀನು ಯಾರಪ್ಪ? ನೀನು ಅದನ್ನು ಬಿಟ್ಬಿಡು, ನೀನು ಇದನ್ನು ಬಿಟ್ಬಿಡು, ನೀನು ಅಲ್ಲಿ ಹೋಗಬೇಡ, ನೀನು ಇಲ್ಲಿ ಹೋಗಬೇಡ, ನೀನೆಲ್ಲ ಇಲ್ಲಿಗೆ ಬಾ, ನೀನು ಇಲ್ಲಿಗೆ ಬಾ ಅಲ್ವಾ? ಸಮುದ್ರದಲ್ಲಿ ನೀರಿದೆ, ನಮ್ಮೂರ ಹತ್ರ ಬಾ ಅಂತ ಯಾರು ಕರ್ತಿದ್ದೆ? నీళ్ళు వచ్చేది కాదు నాయన, వాన కురిస్తే చేనులో శబ్దం వస్తుంది. రాగలు వచ్చినాయా, ఒడ్లు వచ్చినాయా, శనక్కాయలు వచ్చినాయా, మిరపకాయలు వచ్చినాయా, బెల్లం వచ్చినాయా? వాన కురిస్తే చెత్త మాత్రమే వచ్చింది, కానీ నీకు కావలసినవి ఎందుకు రాలేదు? 100 పదులు వాన పడినా నువ్వు తినే గింజ ఒకటి కూడా మలిచేలా. నీ ఒల్లిలో ఇంక 10 చుక్కలు చెమట పడితే మాత్రమే నీకేమన్నా తినేవు. కృషితో నాస్తి దుర్భిక్ష, జపతో నాస్తి పాతకం, మౌనేన కలహం నాస్తి, జాగ్రత్త భయం నాస్తి.